ಗುರುಮೂರ್ತಿ ಭಾಳ ದಿವಸದಿಂದ ಕಾಣಿಸ್ತಾ ಇಲ್ಲ. ಅದು ಇಷ್ಟೆಲ್ಲ ಆದರೂ ನನಗೆ ಯಾಕೆ ತಿಳಿಸ್ತಿಲ್ಲ ಸಿಸ್ಟರ್? ನನಗೂ ಆತನ ವಿಚಾರದಲ್ಲಿ ಸ್ವಲ್ಪ ಬೇಜಾರಿದೆ, ಒಪ್ಕೋತೀನಿ. ಆತ ಕಡೆ ಸರಿ ನನಗೆ ಸಿಕ್ಕಿದಾಗ ಚೆನ್ನಾಗಿ ಬೈದು ನಿಮ್ಮ ಅಪಾರ್ಟ್ಮೆಂಟ್ವರೆಗೂ ಬಿಟ್ಟೋದೆ ನಾನು. ಏನ್ ಹೇಳ್ತಿದ್ದೀರಾ? ನೀವ್ ಇವ್ರನ್ನ ಅಪಾರ್ಟ್ಮೆಂಟ್ ಅವ ಬಿಟ್ಟೋದ್ರಾ? ಯಾವಾಗ ಸಾ? ಸುಮಾರು 1.5 ತಿಂಗಳಾಗಿರ್ಬೇಕಮ್ಮ. ಯಾವುದೋ ಲೋಕಲ್ ಬಾರಲ್ಲಿ ಕಂಟು ಮಟ್ಟ ಕುಡಿದ್ಬಿಟ್ಟು ದುಡ್ಡು ಕೊಡೋಕ್ಕಾಗ್ದಲೇ ಗಲಾಟೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ನನ್ನ ಪರಿಚಿತ ಒಬ್ಬರು ಫೋನ್ ಮಾಡಿದ್ರು. ಆಗ ನಾನು ಅದೇ ದಾರಿನಲ್ಲಿ ಹೋಗ್ತಾ ಇದ್ದೆ. ಮತ್ತೆ ಬಾರ್ ಹತ್ರ ಹೋಗಿ ಅವನ ಬಿಲ್ಲ ಕ್ಲಿಯರ್ ಮಾಡಿ ಅವನ್ನ ಚೆನ್ನಾಗಿ ಬೈದು ನಿಮ್ಮ ಅಪಾರ್ಟ್ಮೆಂಟ್ವರೆಗೂ ಬಿಟ್ಟು ಹೋದೆ. ಹಂಗಾದ್ರೆ ಅವತ್ತ ಬಾರಿಂದ ಕರ್ಕೊ ಹೋದವರು ನೀವೇನಾ? ಹೌದು, ನಾನೇ. ನಿಮಗೆ ಫೋನ್ ಮಾಡಿ ಹೇಳೋಣ ಅಂತ ಅಂದ್ಕೊಂಡೆ, ಆದರೆ ಇಂಥ ಸಿಲ್ಲಿ ವಿಚಾರನೆಲ್ಲ ಯಾಕೆ ಹೇಳೋದು ಅಂತ ಸುಮ್ಮನೆ. ಆಗ ಹಾಗೆ ಬೈದಿದ್ದಕ್ಕೆ ತಿದ್ಕೊಂಡಿದ್ದಾನೆ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಕಾಣ್ತಿಲ್ಲ ಅಂದರೆ ಏನರ್ಥ? ಸರ್, ನೀವು ತಪ್ಪು ತಿಳ್ಕೊಳ್ತಾ ಇದ್ದರೆ ಒಂದು ಪ್ರಶ್ನೆ ಸರ್. ನೀವು ಅವತ್ತು ಆತನ ಅಪಾರ್ಟ್ಮೆಂಟ್ ಹತ್ರ ಬಿಟ್ಟು ಹೋದೆ ಅಂತ ಹೇಳಿದ್ರಲ್ಲ, ಆಗ ಅವ್ನು ನೇರವಾಗಿ ಅಪಾರ್ಟ್ಮೆಂಟ್ ಒಳಗಡೆ ಬಂದನ ಅಥವಾ ಯೂ ಟರ್ನ್ ಮಾಡಿಕೊಂಡು ಬೇರೆ ಎಲ್ಲರೂ ಹೊರಟೋದ್ನ ಅಂತ. ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಆ ಶನಯ ಕೂಡ ಆತನ ಅಪಾರ್ಟ್ಮೆಂಟ್ ಹತ್ರ ಎಲ್ಲ ಹುಡುಕಾಡಿದ್ಲಂತೆ. ಅವಳು ಎಲ್ಲೂ ಸಿಕ್ಕಲಿಲ್ಲ ಅಂತ ಹೇಳ್ತಾ ಇದ್ಲು. ಹಾಗಾಗಿ ಅವನು ಎಲ್ಲಿ ಹೋದ ಅಂತ ನಿಮಗೆ ಡೆಫಿನೆಟ್ಟಾಗಿ ಗೊತ್ತಿದ್ದರೆ ಅದನ್ನು ನಮ್ಗೆ ಹೇಳಿದ್ರೆ ಮುಂದಕ್ಕೆ ಅದು ಹೆಲ್ಪ್ ಆಗ್ಬೋದೇನೋ ಅಂತ. ನಾನು ಅವನನ್ನು ಅಪಾರ್ಟ್ಮೆಂಟ್ ಹತ್ರ ಕರ್ಕೊಂಡು ಬಂದಾಗ ಅವ್ನು ನಿಲ್ಲೋ ಸ್ಥಿತಿನಲ್ಲೂ ಇರಲಿಲ್ಲ. ಆಗ ಅಲ್ಲಿ ನಿಮ್ಮ ಹುಡುಗರು ಸಿಕ್ಕಿದ್ರು. ಏನ್ ಸರ್, ನಮ್ಮ ಹುಡುಗ್ರ? ಹೌದಮ್ಮ, ನಿಮ್ಮ ಮಗ ಸೊಸೆನೆ. ಅಂದರೆ ಸಹನಾ ಮತ್ತೆ ಸಿದ್ಧಾಂತ್? ಹೌದು, ಅವರೇ. ಯಾವುದೋ ಕಂಟೆಸ್ಟಲ್ಲಿ ಪ್ರೈಸ್ನ ತೊಗೊಂಡ್ಬರ್ತಾ ಇದ್ವಿ ಅಂತ ಹೇಳಿದ್ರು. ಹೌದು ಸರ್, ಅವತ್ತೇ ಕಾಂಟೆಸ್ಟ್ ನಡೆದಿದ್ದೆ ಸರ್. ಅವತ್ತಿಂದನೇ ಗುರುಮೂರ್ತಿ ಅವ್ರು ಕಾಣಿಸ್ತಾ ಇಲ್ಲ ಸರ್. ಆಮೇಲೆ ಏನಾಯಿತು? ನೀವೇನಾದರೂ ನಮ್ಮ ಹುಡುಗರನ್ನ ಮಾತಾಡ್ಸಿದ್ರ? ಹೌದು ರಾಯರೇ, ಅವ್ರು ತುಂಬ ಒಳ್ಳೆ ಹುಡುಗರು. ಗುರುನ ಸ್ಥಿತಿ ನೋಡ್ಬಿಟ್ಟು ನಾನೇ ಮನೆಯವರು ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ನಿಮ್ಮ ಮಗ ಹೇಳ್ದ. ಅದಕ್ಕೆ ಗುರುನ ಅಲ್ಲೇ ಬಿಟ್ಬಿಟ್ಟು ಹೋದೆ. ನಿಮ್ಮ ಮಗ ಸೊಸೆ ಗುರುನ ಮನೆ ತಲುಪಿಸಿರ್ಬೇಕಲ್ಲ. ನಡೀತಾ ಇದೆ. ಇಂಟ್ರೆಸ್ಟಿಂಗ್ ಆಗಿದೆ ಕಣೆ. ಅಂದ್ರೆ ಗ್ಯಾರಿ ಕಾಣೆ ಆಗಿದ್ರಲ್ಲಿ ಈ ಸಹನಾ ಮತ್ತೆ ಸಿದ್ಧಾಂತ ಕೈವಾಡ ಇದೆಯಾ? ಸುಮ್ಮನೆ ಮಜವಾಗಿದೆ, ಏನಾಗತ್ತಂತ ನೋಡೋಣ. ಯಾಕೆ ಕೂಗ್ತಾ ಇದ್ದೀರಾ? ನೀವ್ ಎಲ್ಲರೂ ಸೇರ್ಕೊಂಡು ಈಗ ಹರಟೆ ಹೊಡಿಯೋವಾಗ ನಮ್ಗೇನ್ ಕೆಲಸ ಇರುತ್ತೆ? ಸಹನಾ, ಕೊಂಕು ಮಾತಾಡಬೇಡ. ಎಲ್ಲ ಸಮಯನೂ ಒಂದೇ ಥರ ಇರಲ್ಲ. ಸಿದ್ಧಾಂತ್, ಅವತ್ತು ನೀವು ಕಾಂಟೆಸ್ಟಲ್ಲಿ ಗೆದ್ಕೊಂಡು ಬಂದ್ರಲ್ಲ, ಅವತ್ತು ಅಪಾರ್ಟ್ಮೆಂಟ್ ಹತ್ರ ಶರ್ಮಾ ಸಾರು ಮತ್ತೆ ಗುರುಮೂರ್ತಿ ಸಿಕ್ಕಿದ್ರ? ಅಪ್ಪ, ಅದು ಸಿದ್ಧಾಂತ್, ಸುಮ್ಮನೆ ಇರು. ಇದನ್ ಪೊಲೀಸ್ ಇನ್ವೆಸ್ಟಿಗೇಷನ್. ಇವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ನಾವು ಉತ್ತರ ಕೊಡ್ಬೇಕಾಗಿಲ್ಲ. ಸಹನಾ,
ಹಂಗೆಲ್ಲ ಹೇಳ್ಬೇಡ. ನಿನಗೆ ಏನು ಗೊತ್ತಿದ್ಯೋ ಅದನ್ನ ಹೇಳು. ನನಗೆ ನನ್ನ ಮಾವನ ಹುಡ್ಕಕ್ಕೆ ಹೊಸ ಸಹಾಯ ಆಗ್ತದೆ. ಸಿದ್ಧಾರ್ಥಣ್ಣ, ನಾನು ನಿಮ್ಮ ತಂಗಿ ನಿಮ್ಮ ತಾವು ಬೇಡ್ಕತ್ತಿದ್ದೀನಿ ಅಂತ ಅನ್ಕೊಳ್ಳಿ. ದಯವಿಟ್ಟು ಅವತ್ತು ಏನಾಯ್ತು ಅಂತ ಹೇಳಿ. ಅಲ್ಲಪ್ಪ ಸಿದ್ಧಾರ್ಥ, ನೀವೇ ತಾನೆ ಗುರುಮೂರ್ತಿನ ಮನೆವರೆಗೂ ಬಿಡ್ತೀನಿ ಅಂತ ಹೇಳಿದ್ದು. ಮಾತಾಡು ಸಿದ್ಧಾಂತ್. ಯಾಕೆ ಇಷ್ಟು ದಿನ ನಮ್ಗೆ ಯಾವ ವಿಷಯನೂ ಹೇಳಿಲ್ಲ? ಶರ್ಮಾ ಸರ್ ಅಲ್ಲಿಂದ ಹೊರಟ ಮೇಲೆ ನೀವು ಗುರುಮೂರ್ತಿನ ಮನೆವರೆಗೂ ಬಿಟ್ರಾ? ಏಯ್ ಬಾಯ್ ಬಿಡೋ ಈಡಿಯಟ್. ಇಲ್ಲಪ್ಪ, ನಾನು ಮನೆವರೆಗೂ ಬಿಡ್ಲಿಲ್ಲ. ಅವತ್ತು ಸಿದ್ಧಾಂತ್, ಯಾಕೋ ಹೀಗೆ ಮಾಡಿದೆ? ನಿನಗೂ ಚೂರು ಮನುಷ್ಯತ್ವನೇ ಇಲ್ವಾ? ಮರ್ಯಾದೆ ಇರೋರಿಗೆ ಮನುಷ್ಯತ್ವ ಇರುತ್ತೆ. ಥು, ಇಂಥ ಮಗನಿಗೆ ಜನ್ಮ ಕೊಟ್ವಲ್ಲ. ಆ ಹೆಣ್ಮಗು ಅಣ್ಣ ಅಣ್ಣ ಅಂತ ಬಾಯ್ ತುಂಬಾ ಕರೆಯುತ್ತಲ್ಲೋ, ಆ ಪದಕ್ಕಾದ್ರೂ ಮರ್ಯಾದೆ ಬೇಡವಾ? ಅಮ್ಮ ಮಹಾತಾಯಿ, ಈಗ ಸಮಾಧಾನ ಆಯ್ತಾ ನಿನ್ಗೆ? ಇಷ್ಟೆಲ್ಲ ನಡೀತಾ ಇದ್ರು ನಿಮ್ಮಿಬ್ಬರಿಗೂ ಏನು ಗೊತ್ತೇ ಇಲ್ಲ ಅನ್ನೋ ತರ ಇದ್ರಲ್ಲ. ಸ್ವಲ್ಪನೂ ಮಾನವೀಯತೆನೂ ಇಲ್ವೇನ್ರೋ ನಿಮ್ಗೆ? ಅದೊಂದು ಕ್ಷಣ ನೀನ್ ನಂಗೆ ಸಹಾಯ ಮಾಡ್ಬಿಟ್ಟಿದ್ರೆ ನಾನಿನ್ ಋಣನ ಯಾವತ್ತೂ ಮರಿತಿರ್ಲಿಲ್ಲ ಸಾನ. ನೋಡು ಸುಬ್ಲಕ್ಷ್ಮಿ, ಅವನನ್ನ ಯಾರೋ ಎಳ್ಕೊಂಡು ಹೋಗ್ತಾರೆ ಅಂತ ನಮಗೆ ಕನ್ಸೇನು ಬಿದ್ದಿರ್ಲಿಲ್ಲ. ಅಷ್ಟಕ್ಕೂ ಕುಡ್ಕುರ್ನ ಮನೆಗೆ ಸೇರ್ಸು ಅಂತ ಕರ್ಮ ಏನೂ ಇಲ್ಲ. ಅಲ್ಲಮ್ಮ, ಹಾಗಂತ ಮೊದಲೇ ಹೇಳ್ತಿದ್ರೆ ನಾನೇ ಮನೆಯವರು ಕರ್ಕೊಂಡು ಹೋಗ್ಬಿಡ್ತಾ ಇದ್ನಲ್ಲ. ನೋ ಸಿದ್ಧಾಂತ್, ನೀವು ತಪ್ಪಾಗ್ಬಿಟ್ರಿ. ಒಂದು ರೀತಿಲಿ ಈ ಪರಿಸ್ಥಿತಿಗೆಲ್ಲ ನೀವೇ ಕಾರಣ ಆಗ್ಬಿಟ್ರಿ. ಎಸ್, ಹೌದು. ಅದಕ್ಕೋಸ್ಕರ ತುಂಬಾ ಪಶ್ಚಾತ್ತಾಪ ಪಡ್ತಿದ್ದೀನಿ. ಅವತ್ತು ಮಾಡಿದ ಕೆಲಸಕ್ಕೆ ನಾನು ನಿಮ್ಮ ಹತ್ರ ಸಾರಿ ಕೇಳ್ತಿದ್ದೀನಿ. ಸಿದ್ಧಾಂತ್, ಸುಮ್ಮನೆ ಸಾರಿ ಕೇಳಿ ಎಲ್ಲ ತಪ್ಪುಗಳನ್ನು ನಿನ್ ಮೇಲೆ ಹಾಕೊಂಬೇಡ. ದಟ್ ವಾಸ್ ಜಸ್ಟ್ ಕೋಇನ್ಸಿಡೆನ್ಸ್. ಬಾ. ದಯವಿಟ್ಟು ಅವತ್ತು ಮಾಡಿದ ತಪ್ಪಿಗೆ ನನ್ನ ಕ್ಷಮಿಸ್ಬಿಡಿ. ಎಲ್ರಿಗೂ ಸಾರಿ ಕೇಳ್ತೀನಿ. ಎಷ್ಟು ಛತ್ರಿದಾಳೆ ನೋಡು. ಇಷ್ಟೆಲ್ಲ ಆದ್ರೂ ಒಂದ್ ಮಾತು ನನಗೆ ಹೇಳಿಲ್ಲ. ಹೇ ಶನಾಯ, ಬರಮ್ಮ ಇಲ್ಲಿ. ನಿಮಗೆ ಹೇಳ್ತಾ ಇರೋದು, ಬನ್ನಿ ಇಬ್ರು. ಶನಿಯ, ನನಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಆಮೇಲೆ ಸಿಗ್ತೀನಿ. ಬಾಯ್. ನಿಂತ್ಕೊಳ್ಳಮ್ಮ. ರೀ, ಕಳ್ಬೇಕಿಲ್ಲೇ ಇರೋವಾಗ ಅದ್ರ ಬಾಲ ಯಾಕೆ? ಇಲ್ಲಿ ನಿಂತ್ಕೊಂಡು ಕದ್ದು ಮುಚ್ಚಿ ಯಾಕೆ ಕೇಳಿಸ್ಕೊತಾ ಇದ್ದಾಳೆ ಅಂತ ಸರಿಯಾಗಿ ವಿಚಾರಿಸಿ. ಬಾಮ್ಮ, ಒಳಗಡೆ ಬಾ ಅಂದೆ. ಏನ್ರಿ ಶನಾಯ, ನೀವಿನ್ನೂ ಬದಲಾಗಿಲ್ವಾ? ನಿಮ್ ಕಳಬುದ್ಧಿ ಇನ್ನೂ ಬಿಟ್ಟಿಲ್ವಾ? ಹೇಳಿ ಶನಯ್ಯ, ಯಾಕಲ್ಲಿ ಬಚ್ಚಿಟ್ಕೊಂಡು ಕೇಳಿಸ್ಕೊತಾ ಇದ್ರಿ? ಯಾಕೆ ಅಂದ್ರೆ ನಿಮ್ಗಾದ್ರೆ ಸುಬ್ಲಕ್ಷ್ಮಿ ಎಲ್ಲಿದ್ದಾಳೋ ಅಲ್ಲಿಗೆಲ್ಲ ಎಂಟ್ರಿ ಇದೆ. ನಾನು ಇವ್ರ ಮನೆಗೆ ಹೇಗೆ ಬರಲಿ? ಇವರೆಲ್ಲ ನನ್ನ ಶತ್ರು ತರ ನೋಡ್ತಾರೆ. ಅಲ್ಲ, ಶತ್ರುತ್ವ ಇರೋರ್ನ ಶತ್ರುಗಳ ತರ ನೋಡ್ದೆ ಹಿತೈಷಿಗಳ ತರ ನೋಡಕ್ಕಾಗತ್ತಾ? ಹಲೋ, ನಾನಿಲ್ಲಿ ಯಾರಿಗೂ ಶತ್ರು ಅಲ್ಲ. ಇನ್ಫ್ಯಾಕ್ಟ್
ನಾನು ಗ್ಯಾರಿ ಹುಡುಕಾಟದಲ್ಲೇ ಇದ್ದೀನಿ. ಓ ಹೌದು ಇದನ್ನ ಎಲ್ಲರೂ ನಂಬಲೇಬೇಕು. ಈಗ ಆ ಮರ್ಯಾ ಜೊತೆ ಸೇರ್ಕೊಂಡು ಗುರುಮೂರ್ತಿ ಕಾಣದೇ ಇರೋ ಹಾಗೆ ಮಾಡಿರೋದಕ್ಕೆ ನೀನೇ ಕಾರಣ ಅಂತ ಎಲ್ರಿಗೂ ಗೊತ್ತಿದೆ. ಏನೋ ಮಾತಾಡ್ತಾರೆ. ಸುಬ್ಲಕ್ಷ್ಮಿ, ಆ ಮರ್ಯಾ ಇವಳಿಗೆ ಚೆನ್ನಾಗಿ ಪರಿಚಯ ಇದ್ದಾಳೆ ಅಂತ ಆದ್ರೆ ಅವಳಿಗೆ ಗೊತ್ತಿರೋ ರೌಡಿಗಳು ಕೇಡಿಗಳು ಇವಳಿಗೂ ಗೊತ್ತಿರ್ಬೇಕಲ್ವಾ? ವಾಟ್? ನನಗೆ ಗೊತ್ತಿದ್ರೆ ಈಗಾಗಲೇ ಗ್ಯಾರಿನ ಹುಡುಕ್ತಿದ್ದೆ. ಮತ್ತೆ ನಾಟಕ ಆಡ್ಬೇಡ ಶನಾಯ. ಸಾರಿ ಸಿಸ್ಟರ್, ನಾನೇ ಗುರುಮೂರ್ತಿನ ಮನೆಯವ್ರಿಗೂ ಬಿಟ್ಟು ಹೋಗಿದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ವೇನೋ. ಬೇರೆಯವ್ರ ಮಾತನ್ನು ನಂಬಿಟ್ಟು ನಾನೇ ತಪ್ಪು ಮಾಡ್ಬಿಟ್ಟೆ. ನಾವು ಇದ್ರಾಗ ಯಾರ್ದು ತಪ್ಪಿಲ್ಲ ಸಾ. ನನ್ನ ಹಣೆಯಲ್ಲಿ ಏನೇನೆಲ್ಲ ಆಗ್ಬೇಕು ಅಂತ ಬರ್ದಾಯ್ತು ಅದೆಲ್ಲ ಆಗ್ತೈತೆ ಅಷ್ಟೇಯ. ಆದ್ರೆ ಇಷ್ಟೆಲ್ಲ ಆಯ್ತು ಅಂತ ನಾನ್ ಸುಮ್ಕೆ ಕೂರಕ್ಕಿಲ್ಲ ಸಾ. ನನ್ನ ಮಾವ ನನಗ್ ಸಿಕ್ಕೇ ಸಿಗ್ಬೇಕು ಅಷ್ಟೇಯ. ಸುಬ್ಲಕ್ಷ್ಮಿ ಅವರೇ, ಸುಮ್ಮನಿರಪ್ಪ, ಇನ್ನು ಅವಳೆಲ್ಲ ನೋಡ್ಕೋತಾಳೆ, ನೀನ್ ಯಾಕೆ ತಲೆ ಕೆಡಿಸ್ಕೋತ್ಯಾ? ಇಷ್ಟಕ್ಕೆಲ್ಲ ಕಾರಣ ನಿನ್ ದುರಾಸೆ. ನಿನ್ನಿಂದ ನನ್ನ ಸಂಸಾರನೇ ಹಾಳಾಗೈತೆ. ನಿನ್ ದುರಾಸೆಯಿಂದ, ನಿನ್ ಪಿತೂರಿಯಿಂದ ಎಲ್ಲರೂ ಗೋಳಾಡೋ ಹಂಗಾಗೈತೆ. ನನ್ನ ಕಣ್ಣಲ್ಲಿ ರಕ್ತ ಬಂದ್ರು ನಾನು ಸಹಿಸ್ಕತ್ತೀನಿ ಸನ್ಯಾ. ಆದ್ರೆ ನಮ್ಮತ್ತೆ ಮಾವ ಕಣ್ಣಲ್ಲಿ ನೀರ್ ಹಾಕೊಂಡ್ರೆ ಅದು ನನ್ನ ಕೈಯಿಂದ ಸಹಿಸ್ಕೊಳಕ್ ಆಗಕ್ಕಿಲ್ಲ. ಇವತ್ತು ಎಲ್ಲರೂ ನಿನ್ನಿಂದ ಹಿಂಸೆ ಪಡಂಗಾಗೈತೆ. ಸುಬ್ಲಕ್ಷ್ಮಿ, ಇನ್ ಆಗಿರೋದಕ್ಕೆಲ್ಲ ನನ್ನ ಹೊಣೆ ಮಾಡ್ತಿದ್ಯಾ. ಸುಮ್ನೆ ನನ್ನ ಮೇಲೆ ಕೂಗಾಡ್ತಿದ್ಯಾ. ಕೂಗಾಡದ? ನಿನ್ನಿಂದ ನನಗಾಗಿರೋ ಅನ್ಯಾಯಕ್ಕೆ ನೀನು ಕೊಂದ್ರು ಅದು ಕಮ್ಮಿನೆಯ. ಇಷ್ಟು ದಿನ ನೀನ್ ಏನೇ ಮಾಡಿದ್ರು ನಾನು ಸುಮ್ಕೆ ಸಹಿಸ್ಕೊಂಡಿವ್ನಿ ಸನ್ಯಾ. ಆದ್ರೆ ಇನ್ನು ಮುಂದೆ ಸಹಿಸ್ಕೊಳಕ್ಕಿಲ್ಲ. ನಾನ್ ನಮ್ಮ ಅತ್ತೆಗಾಗ್ಲೇ ಮಾತು ಕೊಟ್ಟಾಗೈತೆ. ನನಗಂತೂ ಮಾವ ಎಲ್ಲವ್ರೆ ಅಂತ ಗೊತ್ತಿಲ್ಲ, ಆದ್ರೆ ನಿನ್ನಿಂದ ಗೊತ್ತಾಗಿಸ್ಕತೀನಿ ಅಂತ. ವಾಟ್? ನನ್ನಿಂದನಾ? ಅದ್ ಹೇಗ್ ಸಾಧ್ಯ? ನನ್ಗೂ ಅವ್ನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಗೊತ್ತು ಮಾಡಿಸ್ತೀನಿ. ನಮ್ಗೆ ಯಾರಿಗೂ ಗೊತ್ತಿಲ್ದೇನೆ ಒಳಗೊಳಗೆ ಪಿತೂರಿ ಮಾಡ್ಕೊಂಡು ಆ ಮರಿಯನ್ ಜೊತೆ ಮಾತುಕತೆಯಲ್ಲಿದ್ದವಳು ನೀನು. ಅಲ್ಲ, ಅವಳ ಬುದ್ಧಿ ಹೆಂಗೆ ಅಂತ ಗೊತ್ತಿದ್ದು ಅವಳ ಜೊತೆ ಸೇರ್ಕೊಂಡು ನಮಗ್ ದ್ರೋಹ ಬಗ್ಗೆ ಹಾಕೋದೆ. ಆದ್ರೆ ಅವಳು ನಿನ್ ಕ್ಯಾರೆ ಅಂದೇನೆ ನಿನ್ನ ಅಳ್ಳಕ್ ತಳ್ಳದ್ಲು. ನಿನಗದಾಗ್ಬೇಕಾದ್ರೆ ಬಿಡು. ಆದ್ರೆ ಈಗ ಹೇಳ್ತೀನಿ ಕೇಳಿಸ್ಕೊ. ಅವಳು ಕಾಂಟ್ಯಾಕ್ಟ್ ನಲ್ಲಿ ಎಷ್ಟು ಜನ ರೌಡಿಗಳು ಕೇಡಿಗಳು ಇದಾರೋ ಅವ್ರನ್ನೆಲ್ಲ ನಾನ್ ಭೇಟಿ ಮಾಡ್ಬೇಕು. ಅದಕ್ಕೆ ನೀನ್ ಸಿದ್ಧ ಮಾಡ್ಕೋಬೇಕು. ವಾಟ್? ಅವಳ ಕಾಂಟ್ಯಾಕ್ಟ್ ಅಲ್ಲಿ ಸಾವಿರಾರು ಜನ ಇರ್ತಾರೆ, ನನ್ಗೆಲ್ರೂ ಗೊತ್ತಿರ್ಬೇಕಲ್ಲ. ನಿನಗ್ ಗೊತ್ತಿರೋ ಅಷ್ಟು ಜನ ನನಗೂ ಗೊತ್ತಾಗ್ಬೇಕು. ನನ್ನ ಮಾವ ಎಲ್ಲವ್ರೆ ಅಂತ ನಾನು ಅವರಿಂದಾನೇ ತಿಳ್ಕೋಬೇಕು. ಸುಬ್ಲಕ್ಷ್ಮಿ, ಇದೆಲ್ಲ ಆಗೋ ಕೆಲ್ಸ ಅಲ್ಲ. ಆಗ್ಬೇಕು. ಸನಿಯಾ, ಸನಿಯಾ, ಆಯ್ತಾ? ರೆಡಿ. ಸನಿಯಾ, ನಾವ್ ಎಲ್ಲಿಗೆ ಹೋಯ್ತಿದೀವಿ ಅಂತ ಗೊತ್ತಾಯ್ತಲ್ವಾ? ವಾಟ್ ಎವರ್. ನಾನು ಎಲ್ಲಿಗೆ ಹೋಗೋದಾದ್ರೂ ಈ ತರನೇ ಬಟ್ಟೆ ಹಾಕೋದು. ನಿನ್ಗೆ ಈ ತರ ಬಟ್ಟೆ ಹಾಕಕ್ಕಾಗಲ್ಲ ಅಂತ ಹೊಟ್ಟೆ ಉರಿ. ಇದ್ರಾಗ ಹೊಟ್ಟೆ ಉರಿ ಪಟ್ಕೊಳ್ಳಂತದ್ ಏನೈತೆ ಸನಿಯಾ? ಅಲ್ಲ, ಮನ್ಸ ಮೈ ಮ್ಯಾಗ ಬಟ್ಟೆ ಯಾಕೆ ಹಾಕತ್ತಾನೆ ಅನ್ನೋ ಜ್ಞಾನ ನನಗೈತಿ. ಓಹೋ, ಯಾಕೆ? ಬರೀ ಮೈ ಮುಚ್ಕೊಳಕ್ಕೆ ಅಂತ ಮಾತ್ರನಾ? ಅಂದವಾಗಿ ಕಾಣಕ್ಕೆ ಅಂತ ಹಾಕೊಳ್ಳಲ್ವಾ? ಅಂದವಾಗಿ ಕಾಣ್ಲಿ ಅಂತೇನೋ ಹೌದು, ಆದ್ರೆ ಅಂದ ಅಂದ್ರೆ ಏನು ಅಂತ ಗೊತ್ತಾಯ್ತಾ ಸನಿಯಾ ನಿಂಗೆ? ಅಂದ ಅನ್ನೋದು ಕಣ್ಣು ತಂಪು ನೀಡ್ಬೇಕೆ ಹೊರತು ಕಣ್ಣು ಕುಕ್ಕಂಗಿರ್ಬಾರ್ದು. ಕಣ್ ಕುಕ್ಕೋ ಹಾಗೆ ಬಟ್ಟೆ ಹಾಕೊಳ್ಳೋದು ಒಂದ್ ಕಲೆ ಗೊತ್ತಾ? ಹೌದೌದು, ಈಗ ನಾವು ಹೋಯ್ತೀವಲ್ವಾ ಅಲ್ಲಿ ನಿಂಗೆ ಗೊತ್ತಾಯ್ತದೆ. ಅದು ಅಲ್ದೆ ನೋವಿಲ್ಗ ಅಂದವಾಗಿ ಕಾಣಕ್ಕೆ ಬಣ್ಣ ಹಚ್ಚೋದು ಬೇಕಾಗಿಲ್ಲ, ಸಿಂಗಾರ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಅದಕ್ಕಾಗಿ ಅಂದವಾಗಿ ಕಾಣಬೇಕು ಅಂದ್ರೆ ಅದು ಬಣ್ಣನೂ ಹಚ್ಕೋಬೇಕು, ಸಿಂಗಾರನೂ ಮಾಡ್ಕೋಬೇಕು. ನೀನ್ ಎಷ್ಟೇ ಸಿಂಗಾರ ಮಾಡ್ಕೊ, ಆದ್ರೆ ಮುಖದ ಮೇಲೆ ಒಂದು ನಿಷ್ಕಲ್ಮಸವಾದ ನಗು ಇಲ್ಲ ಅಂದ್ರೆ ಅದು ಕಾಗೆಗ್ ಸಿಂಗಾರ ಮಾಡ್ದಂಗೆಯ. ಸಾಕಾ? ಈಗ ಲೆಕ್ಚರ್ ಕೊಡ್ಬೇಡ. ಸರಿ ಬಾ. ಸುಬ್ಲಕ್ಷ್ಮಿ, ಇನ್ನೊಂದ್ಸಲ ಕೇಳ್ತೀನಿ, ಈಗ ಅಲ್ಲಿಗೆ ಹೋಗ್ಲೇಬೇಕಾ? ಹೋಗ್ಲೇಬೇಕು. ಸುಬ್ಲಕ್ಷ್ಮಿ, ಅದನ್ನೆಲ್ಲ ನಾವು ಫೋನಲ್ಲೇ ಮಾತಾಡ್ಕೋಬೋದಲ್ವಾ? ಫೋನ್ ನಲ್ಲಿ ಅವ್ರು ಅಷ್ಟು ಸುಲಭವಾಗಿ ಹೇಳ್ತಾರೆ ಅನ್ನೋದಾಗಿದ್ದಿದ್ರೆ ಫೋನ್ ಮಾಡಿ ಮಾತಾಡ್ಬೋದಿತ್ತು. ಅಷ್ಟಕ್ಕೂ ನಾವಲ್ಲಿ ಹೋಗ್ತಿರೋದ್ರಿಂದ ನಿನಗೆ ಆಗ್ತಿರೋ ಕಷ್ಟನಾದ್ರೂ ಏನು? ಕಷ್ಟ ಏನೂ ಇಲ್ಲ.
ಆದ್ರೆ ಅಂತ ಚೀಪ್ ಪ್ಲೇಸಸ್ಗೆ ಹೋಗ್ಬೇಕಲ್ಲ ಅಂತ. ವಾ, ಅವ್ರು ತಾವ್ ಡೀಲ್ ಗೀಲ್ ಅಂತೆಲ್ಲ ಮಾತಾಡ್ಬೇಕಾದ್ರೆ ಇದೆಲ್ಲ ಲೆಕ್ಕಕ್ಕೆ ಬರ್ಲಿಲ್ವಾ? ಸುಮ್ಕೆ ಅವ್ರಿಗೆ ಫೋನ್ ಮಾಡಿ ಕೇಳು ಇದಾರಾ ಇಲ್ವಾ ಅಂತ. ಸರಿ. ಹಲೋ, ನಾನು ನಿಮ್ಮ ಏರಿಯಾಗೆ ಬರ್ತಾ ಇದ್ದೀವಿ. ನೀವಲ್ಲಿ ಇದ್ದೀರಾ ತಾನೆ? ಓಕೆ, ಸರಿ ಬರ್ತೀವಿ. ಇದಾರಂತೆ. ಸದ್ಯ ಸರಿ, ಬೇಗನೆ ಬಾ. ಸುಬ್ಲಕ್ಷ್ಮಿ, ಸುಬ್ಲಕ್ಷ್ಮಿ ಏನ್ ಮಾಡ್ತಾ ಇದ್ಯಾ? ಸುಬ್ಲಕ್ಷ್ಮಿ, ಜಸ್ಟ್ ಲೀವ್ ಮೀ. ಯಾವ್ಯಾವ ಜಾಗದಲ್ಲಿ ಹೆಂಗ್ ಬರ್ಬೇಕೋ ಹಂಗ್ ಬಂದ್ರೇನೆ ಸಂದ. ಕಾಡಿಗೆ ಹೋಗ್ಬೇಕಾದ್ರೆ ಬಂದೋಬಸ್ತ್ ಇರೋ ಗಾಡಿಲಿ ಹೋಗ್ಬೇಕೇ ಹೊರ್ತು ಹಂಗೆ ಸುಮ್ಕೆ ನಡ್ಕೊ ಹೋಗ್ಬಿಟ್ಟು ಹುಲಿ ನಮ್ಮನ್ ತಿಂದ್ಬಿಡ್ತು ಅಂದ್ರೆ ಯಾರ ತಪ್ಪು? ನಾವ್ ಹೆಣ್ಮಕ್ಳು ನಮ್ ಎಚ್ಚರಿಕೆಯಲ್ಲಿ ನಾವ್ ಇರ್ಬೇಕು. ಲೆಕ್ಚರ್ ಸಾಕು, ಈಗ ಸುತ್ತಿದೆ ತಾನೆ, ಸುಮ್ಮನೆ ಇರು. ಸರಿ, ಫೋನ್ ಮಾಡೋನ್ಗೆ ಎಲ್ಲವನ್ನೇ ಅಂತ ಕೇಳು. ಹೇಳಿ ಮೇಡಮ್. ಎಲ್ಲಿದೆ ನೀನು? ನೀವು ಹೇಳಿರೋ ಜಾಗಕ್ಕೆ ಬಂದಿದ್ದೀವಿ. ನಾವ್ ಹಂಗೆಲ್ಲ ಹೇಳಿದ ಜಾಗದಲ್ಲಿ ಇರೋ ಆಗಿದ್ದಿದ್ರೆ ಫೀಲ್ಡಲ್ಲ ಭೂಮಿ ಮೇಲೆ ಇರ್ತಿರ್ಲಿಲ್ಲ. ಹಾಗಿದ್ರೆ ನಾವೇನ್ ಮಾಡ್ಬೇಕು? ಈಗ ಎಲ್ಲಿಗೆ ಬರ್ಬೇಕು? ನೀವಿಲ್ಲೆಲ್ಲ ಬರೋದ್ ಬೇಡ. ನಮ್ಮ ಹುಡುಗ ಒಬ್ಬ ಹೊಗೆ ಹಾಕೊಂಡವನೆ, ಅವ್ನ್ ದಫನ್ ಮಾಡಕ್ ಬಂದಿದ್ದೀವಿ. ನೀವಿಲ್ಲಿಗೆ ಬಂದು ಸತ್ತನೆ ಎದ್ದು ಕೂತ್ಕೊಂಡ್ಬಿಟ್ರೆ ಕಷ್ಟ. ಇದ್ರ ಮೇಲೂ ಬರಂಗಿತ್ತಂದ್ರೆ ಬನ್ನಿ. ನೋ, ಅಲ್ಲೆಲ್ಲ ಬರಲ್ಲ ಬಿಡು, ಇಲ್ಲೇ ಕಾಯ್ತೀವಿ. ನೀನ್ ಬರೋದು ಎಷ್ಟೊತ್ತಾಗತ್ತೆ? ನಾನು ಬರೋದು ಇನ್ನೂ 2 ಅವರ್ ಆಗುತ್ತೆ. 2 hours? ಹ್ಞೂ ಮೇಡಮ್. ಓಕೆ. ಏನಂತೆ? 2 hours, 2 ತಾಸಂತೆ. ಅರೆ ಶಾಲಿನಿ, ಬಾಮ್ಮ. ಆಂಟಿ, ಸುಬ್ಬಿ ಮನೆಗೆ ಹೋಗಿದ್ದೆ, ಅವಳು ಇರ್ಲಿಲ್ಲ. ಎಲ್ಲೋದ್ಲು? ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದ್ಲು ಒಳಗ್ ಬಾ. ಈ ಸುಬ್ಬಿ ಆ ಶನಾಯನ್ ಕರ್ಕೊಂಡು ಗುರುಮೂರ್ತಿನ ಹುಡ್ಕೊಂಡು ಹೊರಟಿದ್ದಾಳೆ. ತಿರ್ಗಾ ಯಾವ್ದೋ ರೌಡಿಗಳಿರೋ ಜಾಗಕ್ಕಂತೆ. ಏನ್ ಹೇಳೋಣ ಈ ಹುಡ್ಗಿಗೆ? ಆಂಟಿ, ಇದೆಲ್ಲ ಸರಿ ಅನ್ಸತ್ತಾ ನಿಮ್ಗೆ? ಈ ಸುಬ್ಬಿ ಯಾಕೆ ಹಿಂಗ್ ಆಡ್ತಿದ್ದಾಳೆ? ಗಂಡನ್ ಹುಡುಕ್ಬೇಕು ನಿಜ, ಆದ್ರೆ ಇಷ್ಟೊಂದೆಲ್ಲ ರಿಸ್ಕ್ ತಗೊಳ್ಳೋದು ಸರಿನಾ? ಅದು ಆ ಶನಾಯನ್ ಕಟ್ಕೊಂಡು. ಅವಳಿಗೆ ತನ್ನ ಗಂಡನ ಬಗ್ಗೆ ಇರೋ ಪ್ರೀತಿ ಮುಂದೆ ಯಾವ ರಿಸ್ಕು ದೊಡ್ಡದಲ್ಲ ಶಾಲಿನಿ. ಪ್ರೀತಿನಾ? ಇದನ್ ಯಾರಾದ್ರೂ ಪ್ರೀತಿ ಅಂತಾರ ಆಂಟಿ? ಹುಚ್ಚು, ಅವಳ ಹುಚ್ಚತನ ಇದು. ಫಸ್ಟ್ ಆಫ್ ಆಲ್ ಇವಳು ಪ್ರೀತಿನ ಪಡ್ಕೊಳ್ಳೋ ಅರ್ಹತೆನಾದ್ರೂ ಅವನಿಗಿದ್ಯಾ? ಇದ್ದಾಗ ಇನ್ಯಾವಳ ಜೊತೆನೋ ಸಂಬಂಧ ಇಟ್ಕೊಂಡು ಇವಳಿಗೆ ನೋವು ಕೊಟ್ಟ, ಇವಳ ಪ್ರೀತಿಗೆ ಅವಮಾನ ಮಾಡ್ದ. ಈಗ ದೂರ ಆಗಿ ಇನ್ನೊಂಥರ ನೋವು ಕೊಡ್ತಿದ್ದಾನೆ. ಇಂಥವನಿಗೆ ಪ್ರೀತಿ ಪಡ್ಕೊಳ್ಳೋ ಯೋಗ್ಯತೆ ಇರತ್ತಾ? ಗಂಡ ಅನ್ನೋ ಪದ ಒಂದೇ ಅವನಿಗಿರೋ ಯೋಗ್ಯತೆ ಅಮ್ಮ. ಆದ್ರೆ ನಮ್ಮ ಮಣ್ಣಿನ ಹೆಣ್ಮಕ್ಳಿಗೆ ಆ ಒಂದೇ ಪದ ಸಾಕಲ್ವಾ ಪ್ರೀತಿ ಮಾಡಕ್ಕೆ, ಗೌರವ ತೋರ್ಸಕ್ಕೆ. ಇದಕ್ಕೆ ಗಂಡಸರೆಲ್ಲ ಇಷ್ಟೊಂದು ಮೆರೀತಾ ಇರೋದು. ಹೆಣ್ಣನ್ನ ಸಂಸ್ಕೃತಿ ಸಂಸ್ಕಾರ ಅನ್ನೋ ಹಗ್ಗದಲ್ಲಿ ಕಟ್ಟಾಕಿ ಗಂಡು ತನ್ನ ಇಚ್ಛೆ ಬಂದಂಗೆ ನಡ್ಕೋತಿದ್ದಾನೆ. ಇವತ್ತಿನ ಕಾಲದಲ್ಲೂ ನಾವ್ ಇದನ್ನೆಲ್ಲ ನಂಬಿ ಕೈ ಕಟ್ಕೊಂಡು ಕೂತ್ಕೋಬೇಕಾ ಆಂಟಿ? ಈ ನಂಬಿಕೆ ತಪ್ಪು ಅನ್ನೋದು ಸರಿಯಲ್ಲಮ್ಮ. ಇಂಥ ಒಳ್ಳೆ ಸಂಸ್ಕೃತಿಯ ಶ್ರೀಮಂತಿಕೆ ಇರೋದ್ರಿಂದಲೇ ಇಡೀ ಪ್ರಪಂಚ ನಮ್ಮ ಭಾರತ ದೇಶನ ಗೌರವಿಸೋದು. ಆದ್ರೆ ಈ ಸಂಸ್ಕೃತಿ ಸಂಸ್ಕಾರ ಎಲ್ಲ ಹೆಣ್ಮಕ್ಳಿಗೆ ಮಾತ್ರ ಸೀಮಿತ ಆಗ್ಬಾರ್ದು ನೋಡು. ತನ್ನ ಹೆಂಡತಿ ಸೀತೆ ಹಾಗಿರ್ಬೇಕು ಅಂತ ಅಪೇಕ್ಷೆ ಪಡೋ ಗಂಡ ತಾನು ಶ್ರೀರಾಮನ್ ಹಾಗಿರ್ಬೇಕು ಅಂತ ಅನ್ಕೋಬೇಕು ತಾನೆ. ಆದ್ರೆ ಆ ಗುರುಮೂರ್ತಿ ಹಾಗಿಲ್ವಲ್ಲ ಆಂಟಿ. ಆದ್ರೆ ಅವಳ ಪ್ರೀತಿಗೆ ಇದೆಲ್ಲ ಅರ್ಥನೇ ಆಗಲ್ಲಮ್ಮ. ಅವಳ ಮನ್ಸಿನಲ್ಲಿರೋದು ಗುರುಮೂರ್ತಿ ಸಿಗ್ಬೇಕು ಅನ್ನೋದು ಒಂದೇ. ನಿನ್ನ ಹಾಗೆ ನಾವು ಎಷ್ಟೋ ಸಲ ಅವಳಿಗೆ ಬುದ್ಧಿ ಹೇಳಕ್ ಪ್ರಯತ್ನ ಪಟ್ಟಿದ್ದೀವಿ, ಆದ್ರೆ ಏನು ಪ್ರಯೋಜನ ಆಗಿಲ್ಲ. ಅದಕ್ಕೆ ಸುಮ್ಮನಾಗ್ಬಿಟ್ಟಿದ್ದೀವಿ. ಆದ್ರೆ ಒಂದೊಂದ್ಸಲ ನನಗಂತೂ ಅವಳು ಮಾಡ್ತಿರೋದೇ ಸರಿನೇನೋ ಅಂತಾನೂ ಅನ್ಸಿದೆ. ಅದಕ್ಕೆ ಈಗ ಏನು ಹೇಳಲ್ಲ. ನನಗೆ ಅವಳನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ ಆಂಟಿ. ಆದ್ರೆ ಅವಳು ಒಳ್ಳೆತನಕ್ಕೆ ಪ್ರತಿಯಾಗಿ ಅವಳಿಗೆಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು.
ಸುಬ್ಲಕ್ಷ್ಮಿ ನನಗೂ ನೀರು ಬೇಕು. ಬೇಡ ಬೇಡ, ನಾನ್ ಫಸ್ಟ್ ಕುಡ್ಕೊಡ್ತೀನಿ ಇರು. ಮುಖ ತಳ್ಕೊಬೇಡ ಮತ್ತೆ. ಆಯ್ತು, ರಾತ್ರಿವರೆಗೂ ಬೇಕು. ಆಯ್ತು ತಗೋ. ಹಲೋ, ಎಲ್ಲಿದ್ಯಾ? ನಿನ್ಗೋಸ್ಕರ ಇನ್ನೂ ಇಲ್ಲಿ ಕಾಯಕ್ಕಾಗಲ್ಲ. ಬರ್ತಿದ್ದೀನಿ ಮೇಡಮ್, ಇನ್ನು 2 ಸೆಕೆಂಡಲ್ಲಿ ಇರ್ತೀನಿ.